ವಿದ್ಯಾರ್ಥಿಗಳೇ, ಈ ಈ ಗಣಿತ ಬಡ್ಡಿ ದರ ಹೆಂಗೆ ಕಲಿದು ಹೆಂಗೆ ತಿಳ್ಕೊಬೇಕು, ಹೆಂಗೆ ಮಾಡ್ಬೇಕು ಅನ್ನೋದು ನಿಮಗೆ ಸೂತ್ರದ ಮುಖಾಂತರನೂ ತಿಳಿಸ್ತಾನು, ಒಂದು ತ್ರೈರಾಶಿಕ ಪದ್ಧತಿ ಪ್ರಕಾರ ತಿಳಿಸ್ತಾನು. ಯಾವ್ದು ಸರಳ ಅನ್ನಿಸ್ತಲ್ಲ ಅದನ್ನ ಅಭ್ಯಾಸ ಮಾಡ್ರಿ. ಯಾಕಂದ್ರೆ ಸರಳ ಬಡ್ಡಿ ಲೆಕ್ಕ ಕೇಳಂಗಿಲ್ಲ ಅಂತ ಹಂಗೆ ನೀವು ತಿಳ್ಕೊಬೇಡ್ರಿ. ಯಾಕಂತಂದ್ರೆ ನಾಳೆ ನಿಮ್ಮ ನವೋದಯಕ್ಕೆ ಹೋದಿದ್ದು ಈ ಗಣಿತಗಳು ಬೇಕಾಗ್ತಾವ. ಲಕ್ಷ ಕೊಟ್ಟು ನೋಡ್ರಿ. 600 ರೂಪಾಯಿಗೆ ಒಂದು ತಿಂಗಳಿಗೆ ಸರಳ ಬಡ್ಡಿ 15 ರೂಪಾಯಿಗಳಾದರೆ ವಾರ್ಷಿಕ ಬಡ್ಡಿ ದರ ಎಷ್ಟು? ನಾ ದೂರ ಸರ್ದನ್ನು ಮ್ಯೂಟ್ ಮಾಡ್ರಿ, ಬಿಡಿಸ್ರಿ. ಬಿಡಿಸೋದಾದಿಂದ ನಾ ತಿಳಿಸ್ತನು. ಲಕ್ಷ ಕೊಟ್ಟು ನೋಡ್ರಿ. ಇದು ತಿಂಗಳದಾಗದ, ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಯಾಕಂದ್ರೆ ಬಡ್ಡಿ ಕೊಟ್ಟದ್ದು ವರ್ಷದಾಗೆ ಇಲ್ಲ. 100ಕ್ಕೆ ಒಂದು ವರ್ಷಕ್ಕೆ ಬಡ್ಡಿ ನೀವು ತೆಗಿಬೇಕಾಗ್ಯದ. ಅಸಲದ ತಿಂಗಳಿಗೆ ಬಡ್ಡಿ ಕೊಟ್ಟಾನ, ವರ್ಷಕ್ಕೆ ಬಡ್ಡಿ ಕೊಟ್ಟಿಲ್ಲ. ಆದ್ದರಿಂದ ನಾವು ಹೆಂಗೆ ಮಾಡ್ಬೇಕು ಈ ಗಣಿತಗಳನ್ನು? ಭಾಳ ಇಂಪಾರ್ಟೆಂಟ್ ಮ್ಯಾಥ್ಸ್ ಅದ, ಎಲ್ಲರೂ ಲಕ್ಷ ಕೊಟ್ಟು ನೋಡಿ. ಸರಳನೂ ಅಷ್ಟೇ ಅದ. ಆಮೇಲೆ ಸೂತ್ರ ಹೆಂಗೆ ಹಚ್ಕೋಬೇಕು ಅನ್ನೋದು ಮೊದಲು ತಿಳ್ಕೊಬೇಕು ನೀವು. ಎಲ್ಲ ಸರಳ ಬಡ್ಡಿ ಬರೋಬರಿ, ಇದು ಬಡ್ಡಿ ದರ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಸರಾಸರಿ ಅಸಲು ಗುಂಡ್ಲೆ ಅವಧಿ. ನನಗೆ ಗುರ್ತದ, ನೀವು ಇದನ್ನ ಹಚ್ತೀರಿ. ಬಟ್ ಇಲ್ಲಿ ಹಚ್ಚಲ್ಲಿ ಭಾಳ ಹುಷಾರ್ತನ ಅದ. ಅದನ್ನು ಸೂತ್ರ ತಿಂಗಳದಾಗ ದಿನದಾಗ ಬಂದಾಗ ಹೆಂಗೆ ಹಚ್ಚಬೇಕು ಅನ್ನೋದನ್ನ ತಿಳಿಸ್ತಾನೋ. ಈಗ ನಿಮ್ಮ ಸರಳ ರೀತಿ ಒಳಗೆ ಗಣಿತ ತಿಳಿಸ್ತಾನೋ. ಲಕ್ಷ ಕೊಟ್ಟು ನೋಡಿ. 600 ರೂಪಾಯಿ ಅಸಲಿಗೆ, 600 ರೂಪಾಯಿ ಅಸಲಿಗೆ ಒಂದು ತಿಂಗಳಿಗೆ ಎಷ್ಟು ಬಡ್ಡಿ? 15 ರೂಪಾಯಿ ಬಡ್ಡಿ. ನೋಡ್ರಿ, ನಾ ಹೆಂಗೆ ಹಚ್ತಾನ? 15 ರೂಪಾಯಿ ಬಡ್ಡಿ. ಶೇಕಡಾ ಬಡ್ಡಿ ದರ ಅಂದರೆ ಎಷ್ಟು ಹಚ್ಕೋಬೇಕು? 100ಕ್ಕೆ 12 ತಿಂಗಳಿಗೆ. ಯಾಕೆ 12 ತಿಂಗಳು ಹಚ್ಚೋ? 100ಕ್ಕೆ ಒಂದು ವರ್ಷಕ್ಕೆ ಬಡ್ಡಿ ಎಷ್ಟು ಅಂತ ಹಚ್ಚಿಬಿಟ್ರೆ ತಪ್ಪಿ ಬಿಡ್ತದೆ. ಮ್ಯಾಲೆ ಅನ್ನೋದು ಇಲ್ಲಿ ತಿಂಗಳದ, ಅದನ್ನು ನೆನ್ಪಿಟ್ಕೋಬೇಕು ನೀವು. ಹಚ್ಚಾಗ ಸಹಿತ ಎಚ್ಚರಿಕೆ ಇರಬೇಕು. ಇಲ್ಲಿ ಒಂದು ತಿಂಗಳಿಗೆ ಕೊಟ್ಟಾನಂದ್ರೆ ನೀವೇನು ಮಾಡ್ತೀರಿ? 100 ರೂಪಾಯಿ ಅಸಲಿಗೆ ಒಂದು ವರ್ಷಕ್ಕೆ ಬಡ್ಡಿ ಎಷ್ಟು ಅಂದ್ರೆ ತಪ್ಪಿ ಬಿಡ್ತದ. ಎಲ್ಲಿ ತಪ್ತೀರಿ ನೀವು, ಎಲ್ಲಿ ತಪ್ಪು ಹಚ್ಕೋತೀರಿ ಅನ್ನೋದನ್ನ ಹೇಳ್ತಿರ್ತಾನೆ. ಅಲ್ಲಿ ತಿದ್ದುಕೋಬೇಕು ನೀವು ಪಟಕನ ಏನು ಮಾಡ್ತೀರಿ? 100ಕ್ಕೆ ಒಂದು ವರ್ಷಕ್ಕದ 100 ಅಸಲಿಗೆ ಒಂದು ವರ್ಷಕ್ಕೆ ಬಡ್ಡಿ ಎಷ್ಟು ಅಂತ ನೀವು ಹಚ್ಕೊಂಡು ಬಿಟ್ರೆ ಲೆಕ್ಕ ತಪ್ಪಿ ಬಿಡ್ತದೆ. ಯಾಕಂದ್ರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ತಿಂಗಳದಾಗದ. ಇಲ್ಲಿ ಅವಾಗ ಹೆಂಗೆ ಮಾಡ್ಬೇಕಂದ್ರೆ 100 ರೂಪಾಯಿಗೆ ಅಸಲಿಗೆ ಒಂದು ವರ್ಷ ಅಂದ್ರೆ ಎಷ್ಟು? 12 ತಿಂಗಳಿಗೆ ಆಗುವ ಬಡ್ಡಿ ಅಷ್ಟು ಬರಲೇಬೇಕಾದ. ಇದು ಮೇಲೆ ನೋಡಿ. 100 ಗುಂಡ್ಲೆ 12 ಗುಂಡ್ಲೆ 15 ಸರ್ವಾಸ್ ಬಾಗಲೆ 600. ಅವಧಿ ಎಷ್ಟದ? 1 ತಿಂಗಳು. ನೋಡಿ, ಇಲ್ಲಿ 1 ತಿಂಗಳು, ಇಲ್ಲಿ ಇದು ತಳಗೆ ಬರ್ತದೆ. ಇವು 3 ಮ್ಯಾಲೆ ಹೋಗ್ತಾವೆ. ಅದನ್ನು ತಿಳ್ಕೊಬೇಕು. ಯಾವುದು? ಇದು ಮ್ಯಾಲೆ ಹೋಗ್ತದ, ಇದು ಮ್ಯಾಲೆ ಹೋಗ್ತದ, ಇದು ಮ್ಯಾಲೆ ಹೋಗ್ತದೆ. ಆಮೇಲೆ ಇದೇನಾಗ್ತದೆ? ಇದು ತಳಗೆ ಬರ್ತದ, ಇದು ತಳಗೆ ಬರ್ತದೆ. ಬಂದದ ನೋಡ್ರಿ. ಇವೆರಡು 0 ತೆಗೀರಿ. 6 1 6 2 15 30%. ನೋಡ್ರಿ, ಇಂಥ ಗಣಿತಗಳನ್ನು ಕಲಿಬೇಕು ನೀವು. ಎಷ್ಟು ಬೇರೆ ಲೆಕ್ಕ ಕಲಿತೀರಿ, ನಾಳೆ ಈಜಿ ನಿಮಗೆ ಏನದ ಭವಿಷ್ಯದ. ನೋಡಿ, 30% ಅದೇ ಉತ್ತರ ಸಂಖ್ಯೆ ಡಿ. ಇದನ್ನ ಸೂತ್ರದಾಗ ಹೆಂಗೆ ಹಚ್ತೀರಿ ನೋಡ್ರಿ. ಶೇಕಡಾ ಬಡ್ಡಿ ದರ ಬರೋಬರಿ ಸೂತ್ರದ ಪ್ರಕಾರನೂ ತಿಳಿಸ್ತಾನ. ಶೇಕಡಾ ಬಡ್ಡಿ ದರ ಬರೋಬರಿ 100 ಗುಂಡ್ಲೆ 1. ಇಲ್ಲಿದ್ದದ್ದು ಏನು ಮಾಡ್ಬೇಕು? 12 ಹಚ್ಕೋಬೇಕು. ಈಗ ನೀವು ಯಾಕೆ ಹಚ್ಕೋಬೇಕು? ತಿಂಗಳದಾಗದ ಬಡ್ಡಿ. ದಿವಸದಾಗಿರ್ತಾರ 365 ಹಚ್ಚರಿ. ಅಲ್ಲಿ ತಿಂಗಳದಾಗ ಅದ ನೋಡ್ರಿ. 600 ರೂಪಾಯಿಗೆ ಒಂದು ತಿಂಗಳಿಗೆ ಅಂದ್ರೆ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಸರ್ವಾಸ್ ಬಾಗಲೆ ಅಸಲು ಗುಂಡ್ಲೆ ಅವಧಿ. ನೋಡ್ರಿ, ಅವಧಿ ತಿಂಗಳದಾಗ ಅದ ಇಲ್ಲ ನೋಡ್ರಿ. 100 ಗುಂಡ್ಲೆ 12 ತಿಂಗಳು ಹಚ್ಕೋಬೇಕು. ಬಡ್ಡಿ ಎಷ್ಟದ? 15 ಅದ. ಆಮೇಲೆ ತಳಗ ಅಸಲು ಎಷ್ಟದ ನೋಡ್ರಿ? 600 ಅದ. ಅವಧಿ ಎಷ್ಟದ? 1 ತಿಂಗಳದ. ಇವೆರಡು 0 ಅದು, ಇವೆರಡು 0. 6 1 6 2 15 2 30% ಬಡ್ಡಿ ದರ.
ಹೆಂಗ ಅಂದ್ರೂ ನೋಡ್ರಿ, ಇಲ್ಲೊಂದು ವಿಷಯ ನೆನ್ಪಿಟ್ಕೋರಿ. ಈ ಸೂತ್ರ ತೆಗೆದದ್ದು ಹೆಂಗಂದ್ರೆ ಈ ರೀತಿ ಮೇಲೆ ಇದನ್ನ ಕಲಿಯರ್ ನೀವು ಸೂತ್ರ ನೀವೇ ಬರೀತೀರಿ. ಇದನ್ನ ಕಲ್ತರಿ ಅಂದ್ರೆ ಸೂತ್ರ ನೀವೇ ಬರೀತೀರಿ. ನೋಡ್ರಿ, ಈಗ ಬಂದದಿಲ್ಲ 100 ಗುಂಡ್ಲೆ 12 ಗುಂಡ್ಲೆ ಬಡ್ಡಿ, 100 ಗುಂಡ್ಲೆ 12 ಗುಂಡ್ಲೆ ಬಡ್ಡಿ. ನೋಡ್ರಿ ಬಂದದ 100 ಗುಂಡ್ಲೆ 12 ಗುಂಡ್ಲೆ ಬಡ್ಡಿ, ಸರವಾಸ ಬಾಗಲೆ ಅಸಲು ಗುಂಡ್ಲೆ ಅವಧಿ. ನೋಡ್ರಿ ಬಂದದಿಲ್ಲ. ಇದನ್ನೇ ನಾವು ಹಿಂಗೆ ಸೂತ್ರದ ಬರೆದು ಬಿಡ್ತೀವಿ. ಆ ಸೂತ್ರದ ಬರಿಬೇಕಾದ್ರೆ ಮೊದಲು ನಿಮಗೆ ಏನು ಬೇಕು? ರೀತಿ ಪ್ರಕಾರ ಗಣಿತಗಳು ಇರಬೇಕು. ರೀತಿ ಪ್ರಕಾರ ಗಣಿತಗಳು ಬರಬೇಕು ನಿಮಗೆ. ಅಂದರೆ ನೀವೇ ಸೂತ್ರ ಬರೀತೀರಿ. ಅಸಲು ಗುಂಡ್ಲೆ ಅವಧಿ. ನೋಡ್ರಿ, ಇಂಥ ಗಣಿತಗಳನ್ನು ನೀವು ಕಲ್ತಾರೆ ನಿಮ್ಮ ಕೈ ಹಿಡಿಯೋರೇ ಯಾರು ಇಲ್ಲ. ಸೂತ್ರದಾಗ ಬರೆಯಾಗಿ ನೀವು ಎಲ್ಲಿ ತಪ್ಪು ಮಾಡ್ತಾರೆ? 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಅಥವಾ 100 ಗುಂಡ್ಲೆ ಬಡ್ಡಿ ಅಂತ ಹಚ್ಕೋತೀರಿ. ಮೊದಲ ಅವಾಗಿನ ಸೂತ್ರಗಳದಾಗ ಏನಿತ್ತು ಅಂದ್ರೆ 100 ಗುಂಡ್ಲೆ 1 ಇತ್ತು. ಈಗ ತೆಗದಾರದ 100 ಗುಂಡ್ಲೆ ಬಡ್ಡಿ ಅವೆಲ್ಲ ತೆಗಿಬಾರ್ದು. ಹಳೆ ಮೆಥಡ್ ನಾ ಎಷ್ಟೋ ಸಲ ಹೇಳಿದ ಸೂತ್ರ ಬರೆಯ 100 ಗುಂಡ್ಲೆ ಬಡ್ಡಿ ಅಸಲು ಗುಂಡ್ಲೆ ಅವಧಿ ಬರಿಬಾರ್ದು. ಬರೆದ್ರೆ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ, 100 ಗುಂಡ್ಲೆ 12 ಗುಂಡ್ಲೆ ಬಡ್ಡಿ, 100 ಗುಂಡ್ಲೆ 365 ಗುಂಡ್ಲೆ ಬಡ್ಡಿ ಹಿಂಗೆ ಬರಿಬೇಕು. ಅಂದ್ರೆ ನಿಮ್ಗೆ ಉತ್ತರ ಒಟ್ಟ ತಪ್ಪೋದಲ್ಲ. ನನ್ನ ಉತ್ತರ ನೀವು ನನ್ನ ಸೂತ್ರಗಳನ್ನ ನೀವು ಬರೆದ್ರೆ ಅಂದ್ರೆ ನಿಮ್ಗೆ ಗಣಿತ ತಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಇದು ತ್ರೈರಾಶಿಕ ಪದ್ಧತಿ ಒಳಗೆ 600 ರೂಪಾಯಿ ಅಸಲಿಗೆ 1 ತಿಂಗಳಿಗೆ 15 ರೂಪಾಯಿ ಬಡ್ಡಿ ಆದ್ರೆ ಶೇಕಡಾ ಬಡ್ಡಿ ದರ ಎಷ್ಟು? 100ಕ್ಕೆ ಹಚ್ಕೋಬೇಕಾಗ್ತದೆ. ಶೇಕಡಾ ಅಂದ್ರೆ ಏನು? 100 ಅಸಲಿಗೆ 1 ವರ್ಷ ಹಚ್ಚೋ ಜಾಗದಾಗ 12 ತಿಂಗಳಿಗೆ ಆಗೋ ಬಡ್ಡಿ ಎಷ್ಟು? ಇದು 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 ಮೇಲೆ, ಇದು ತಳಗ ಹಚ್ಚಿದ್ರಿ ಅಂದ್ರೆ ಉತ್ತರ ಬಂದ್ಬಿಡ್ತು. ಸೂತ್ರ ಪ್ರಕಾರ ಹೆಂಗ? ಶೇಕಡಾ ಬಡ್ಡಿ ದರ ಬರೋಬ್ಬರಿ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಬರ್ತದೆ ನಿಮ್ಮದು. ಹಂಗೆ ಬರಿಬೇಡ್ರಿ. 100 ಗುಂಡ್ಲೆ 12 ಗುಂಡ್ಲೆ ಬಡ್ಡಿನೇ ಬರಿಬೇಕು. ಯಾಕಂದ್ರೆ ಅದು ತಿಂಗಳದಾಗದ. ಅಸಲು ಗುಂಡ್ಲೆ ಅವಧಿ ಆಟೋಮೆಟಿಕ್ಲಿ ಇಲ್ಲಿ 1 ತಿಂಗಳು ಬರ್ತದಿಲ್ಲ ನೋಡ್ರಿ. ಇಲ್ಲಿ 1 ತಿಂಗಳು ಬಂತು ಅಂದ್ರೆ ಇಲ್ಲಿ 12, ಇಲ್ಲಿ 73 ದಿನ ಬಂತು, ಇಲ್ಲಿ 365. ಎಷ್ಟು ನೆನ್ಪಿಟ್ರು? ಇಲ್ಲಿ ವರ್ಷದಾಗ ಬರ್ತಾರೆ, ಇಲ್ಲಿ ವರ್ಷ ಮಾಡಿಬಿಟ್ರು. 1 ಹಚ್ಚಾರ 1 ವರ್ಷ ಹಚ್ಚಾರ ನಡೀತದೆ. ನೋಡಿ, ಎಲ್ಲ ಸರಿಯಾಗಿ ತಿಳ್ಕೊಂಡ್ರೆ ಉತ್ತರ ಸಂಖ್ಯೆ ಯಾವುದು? ಡಿ. ಭಾಳ ಇಂಪಾರ್ಟೆಂಟ್ ಗಣಿತದ. ಇದನ್ನು ಪದೇ ಪದೇ ನೋಡಿ, ಭಾಳ ಸಲ ನೋಡ್ರಿ, ರಿವಿಷನ್ ಮಾಡ್ರಿ ಗಣಿತಗಳನ್ನ ಭಾಳ. ಇವೆಲ್ಲ ನಾಳೆ ನಿಮಗೆ ಈ ನವೋದಯ ಪೇಪರ್ ಮುಗಿದಿಂದ ಒಂದು ನಿಮ್ಮ ವೆಕೇಶನ್ ಬೇಸಿಕ್ ಕ್ಲಾಸ್ ಅಂತ ತಿಳ್ಕೊಂಡು ಬೇರೆ ಮಾಡ್ತನು. ಒಂದು ಸುಮಾರಾಗಿ ದಿವ್ಸಕ್ಕೆ ಸಬ್ಸ್ಕ್ರೈಬ್ ಆಗ್ರಿ. ಮನೆಯೊಬ್ಬರು ಪ್ರತಿಯೊಬ್ಬರು ಮನೆ ಒಳಗೆ ಜೋಶಿ ಸರ್ಗೊಬ್ಬರು ಟೀಚರ್ ತಯಾರಾಗಬೇಕು. ಪ್ರತಿಯೊಬ್ಬ ಮನೆಗೂ ನೀವು ಸಬ್ಸ್ಕ್ರೈಬ್ ಆಗಬೇಕು. ಯಾಕಂದ್ರೆ ಇವತ್ತಿನ ಕಾಲದಾಗ ನಮ್ಮ ವಿದ್ಯಾರ್ಥಿಗಳನ್ನು ಶಿಕ್ಷಕರು ತಯಾರು ಮಾಡಬೇಕು, ಮನೆಯ ಪೇರೆಂಟ್ಸನ್ನು ತಯಾರು ಮಾಡಬೇಕು. ಯಾಕಂದ್ರೆ ಶಿಕ್ಷಕರು ಭಾಳ ಇಂಟೆಲಿಜೆಂಟ್ ಇರ್ತಾರೆ. ಅವ್ರಿಗೆ ನಾ ಯಾಕಂದ್ರೆ ನೀವು ಶಿಕ್ಷಕರಿಗೆಲ್ಲ ಗುರ್ತದ, ಅವ್ರು ಏನು ಹೈರಾಣ ಆಗ್ಲಿಕ್ಕತ್ತಾರ ಅವ್ರಿಗೆ ಗುರ್ತದ. ಅದನ್ನು ನಾನು ಮಾತಾಡ್ಲಿಕ್ಕೆ ಬರೋದಿಲ್ಲ. ಅವ್ರ ಹೈರಾಣದಾಗ ನಾವು ಸ್ವಲ್ಪ ಹೆಲ್ಪ್ ಮಾಡ್ಬೇಕು. ಶಿಕ್ಷಕರಿಗೆ ಏನು ಹೆಲ್ಪ್ ಮಾಡಬೇಕು? ರೊಕ್ಕ ಅಲ್ಲ, ನಾವು ಮನೆಯಾಗ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕಲಿಸ್ಬೇಕು. ಅದು ಶಿಕ್ಷಕರಿಗೆ ಹೆಲ್ಪ್ ಮಾಡಿದಾನೆ. ಶಿಕ್ಷಕರಿಗೆ ನೀವು ಅವ್ರಿಗೆ ನೀವು ಏನಾದರೂ ಮಕ್ಕಳಿಗೆ ಮನೆಯೊಳಗೆ ತಯಾರು ಮಾಡಿ ಕೊಟ್ರೆ ಅವ್ರು ನಿಮ್ಮನ್ನು ಹುಡುಗರನ್ನ 100% ರಿಸಲ್ಟ್ ಮಾಡ್ತಾರೆ. ಅದಕ್ಕೆ ದಯಮಾಡಿ ಎಲ್ಲರದು ಬೇಕು. ಇದಕ್ಕೆ ಎಲ್ಲರದು ಸಹಕಾರ. ಶಿಕ್ಷಕರಿಗೆ ಸಹಕಾರ ಕೊಡೋದಂದ್ರೆ ಏನು? ಗೌರ್ಮೆಂಟ್ ಶಾಲೆ ಶಿಕ್ಷಕರಿರಲಿ, ಪ್ರೈವೇಟ್ ಶಾಲೆ ಶಿಕ್ಷಕರಿರಲಿ, ಅವ್ರಿಗೆ ಸಹಾಯ ಮಾಡೋದ ಪಾಲಕರು ಕಲ್ತವ್ರು ಇದ್ದೇ ಇರ್ತಾರೆ. ಮಕ್ಕಳನ್ನು 1-2 ತಾಸು ದಿನಾಲು ಟ್ಯೂಷನ್ ಹೇಳ್ರಿ. ಪ್ರತಿಯೊಬ್ಬರು ಪೇರೆಂಟ್ಸ್ ಸಬ್ಸ್ಕ್ರೈಬರ್ದಾಗ ಬರಬೇಕು. ನನಗೆ ಎಷ್ಟೋ ಮಂದಿ ಅಲ್ಲಿ ಕತ್ತಾರೆ, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಒಬ್ಬೊಬ್ಬರಿಗೆ ಪಾಲಕರಿಗೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಅಲ್ಲಿ ರಗಡ್ ಹುಡುಗರು ಶಾಣ್ಯಾರು ಇರ್ತಾರೆ, ಅವ್ರಿಗೂ ತೋರಿಸ್ಕೊಂಡು ಸಬ್ಸ್ಕ್ರೈಬ್ ಆದ್ರೆ ಅಂದ್ರೆ ನಾ ಬಿಡಿಸಿದ ಗಣಿತಗಳು ನಿಮಗೆ ನೋಟಿಫಿಕೇಶನ್ ಬರ್ತಾವೆ. ಅದಕ್ಕೆ ಚೆಂದಂಗೆ ಸಬ್ಸ್ಕ್ರೈಬ್ ಸಂಖ್ಯೆ ಜಾಸ್ತಿ ಆಗಬೇಕು. ಆಮೇಲೆ ವ್ಯೂವರ್ಸ್ ಅಂತೂ ನಿಮ್ಮ ಆಶೀರ್ವಾದ ನಮ್ಗೆ ಇದ್ದೇ ಇರ್ತದೆ. ಎಲ್ಲರೂ ನೋಡ್ರಿ, ಪ್ರಯತ್ನ ಮಾಡಿರಿ. ಇದನ್ನು ಲೆಕ್ಕ ಇನ್ನೊಂದ್ಸಲ ರಿಪೀಟ್ ನೋಡಿಕೊಂಡು ನೀವು ಇದನ್ನು ಪರ್ಫೆಕ್ಟ್ ಆಗಿಬಿಡ್ರಿ. ಮುಂದಿನ ಗಣಿತ ಬಂತಂದ್ರೆ ಬಿಡಿಸ್ರಿ.